ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಜೊತೆಗೆ ಸಂಸ್ಕಾರ ಕೊಡಿಸಿದಾಗ ಮಾತ್ರ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗುತ್ತೆ ಎಂದು ಅಖಿಲ ಭಾರತೀಯ ಕೂಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಅವರು ಹೇಳಿದರು. ನಗರದ ಗಂಜ ಪ್ರದೇಶದಲ್ಲಿ ಇರುವ ಮೌನೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಮೆಕ್ಯಾನಿಕ್ ಮತ್ತು ಮಾಲೀಕರ ಜಾಗೃತಿ ಸಭೆಯಲ್ಲಿ ಅವರು ಮಾತನಾಡಿದರು. ಸರ್ಕಾರದಿಂದ ಬರುವಂತಹ ಸಾಲ ಸೌಲಭ್ಯಗಳನ್ನು ಪಡೆಯದೆ ಮೆಕ್ಯಾನಿಕರು ಮತ್ತು ಮಾಲೀಕರು ವಂಚಿತರಾಗಿದ್ದು ದುರಾದೃಷ್ಟಕರ ಸಂಗತಿಯಾಗಿದೆ. ಜಿಲ್ಲೆಯಾಗಿ ಸುಮಾರು 15 ವರ್ಷ ಗತಿಸಿದ್ರು ಯಾದಗಿರಿ ಜಿಲ್ಲೆಯು ಎಲ್ಲಾ ಕ್ಷೇತ್ರದಲ್ಲಿ ಹಿಂದುಳಿಯಲು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ ಎಂದಿದ್ದಾರೆ. ಕೃಷಿ ಕೂಲಿ ಕಾರ್ಮಿಕರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನ ಉಳ್ಳವರು ಮತ್ತು ದಲ್ಲಾಳಿಗಳ ಪಾಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಹೇಳಿದರು. ನಾವು ಪ್ರತಿ ಕಾರ್ಯಕ್ರಮಕ್ಕೆ ಅದನ್ನ ಹೆಲ್ಮೆಟ್ ಹಾಕಂತ ತೋರಿಸ್ತಕ್ಕಂಥ ಕೆಲಸ ಇದು ಅವರು ಶಬಾಷ್ ಬೈಟೈತಿಲ್ಲ ಸಲಾಗ ಸರ್ಕಾರದ ಸೌಲಭ್ಯಗಳು ಸಿಕ್ಕಿಲ್ಲ. ನಿಮಗೆ ಸರ್ಕಾರ ಸೌಲಭ್ಯ ಸಿಕ್ಕಿಲ್ಲ, ಕಚೇರಿಗೆ ಹೋದ್ರೆ ಕಚೇರಿಗೂ ನಮಗೆ ಗೌರವ ಇಲ್ಲ. ನಮಗೆ ಒಂದೇನದ, ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳಿತೀವಿ. ನಾವು ನಿಜವಾದ ಏನದ ಶ್ರಮಜೀವಿಗಳು ಮುಂಜಾನೆ ಚೆಂಚನ್ ನಾವು ಕೆಲಸ ಮಾಡಿ ಬದುಕಿ ಹೊರತಾಗಿ ಯಾರನ್ನೂ ಕತ್ತಿಗೆ ಬದುಕತಕ್ಕಂಥ ಜೀವನ ನಮ್ದಲ್ಲ. ಯಾಕಂದ್ರೆ ಇವತ್ತು ಮನೆ ಏನು ಹೇಳಿದ್ರು ಯಾರೋ ಒಬ್ಬರು, ಇವಾಗ ನಾವು ಡಾಕ್ಟ್ರ್ ಆಗಿದ್ರೆ ಮನುಷ್ಯನ ಕಾಲ್ ಮಾಡಿ ರಕ್ತ ಎಲ್ಲ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ವಾಚ್ ಮಾಡಿದ್ರೆ, ನೀವು ಗಾಡಿಗೆ ಡಾಕ್ಟ್ರುಗಳು ಎಲ್ಲ ಈಗ ಲಗ್ನ ಕೊಂಟಿವಿ ಗಾಡಿ ಬಂದಾಗದಂದ್ರೆ ಅಷ್ಟು ಟೈಮ್ ಆಗಿರ್ತದ, ರಾವು ಕಾಲ ಚಾಲು ಆಗ್ತದ, ಎಲ್ಲಿ ಗಾಡಿ ಟೈರ್ ಮಾಡ್ತೀವಿ, ಪಂಕ್ಚರ್ ಆಗಿದ್ದಾಗ ಹುಡುಕ್ತೀವಿ, ಗ್ಯಾರೇಜ್ ಮೆಕ್ಯಾನಿಕ್ ಹುಡುಕ್ತೀವಿ, ಕಡೆ ನಂಬರ್ ತೊಗೊಂಡು ಅದು ಮನೆಗೂ ಕರ್ಕೊಂಬರ್ತೀವಿ ಔಷಧ ಇದ್ದಾಗ. ಹಂಗಾಗಿ ನಿಮ್ಮದೇ ಆದಂಥ ಒಂದು ಕಲಾ ಅದ. ಅದನ್ನು ಏನದಂದ್ರೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ನಿಮ್ಮನ್ನು ಗುರುಸ್ತಕ್ಕಂಥ ಕೆಲಸ ಆಗಿಲ್ಲ. ಅದಕ್ಕೆ ಒಂದು ಸಂಘ ಮಾಡಿ ಒಂದು ಕಡೆ ಕುಂತ್ರಿ ಅಂದರೆ ನಿಮಗೆ ಅದರಿಂದ ನಿಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಮತ್ತು ಅದರಲ್ಲಿ ಒಂದು ಸಂಘ ಮಾಡಿ ಸುಮಾರು 9-10 ಎಷ್ಟು ಜಮಾಯಿಸೋಣ 10 ಲಕ್ಷ ಜಮಾಯಿಸಿದ್ರಿ. ಇದು ಒಳ್ಳೆ ಬೆಳವಣಿಗೆ. ನಾನು ಬಲ್ಕಲ್ಗೆ ಹೋಗಿದ್ದೆ. ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ 38 ಮನೆ ಅವ. ಇವೆಲ್ಲ ಅಮೌಂಟ್ ಶರಣಪ್ಪ ಕೌಳೂರ, ಹನುಮಂತ ಆರ್ಯ, ಮೊಹಮ್ಮದ್ ಶಫಿ, ಬನಪ್ಪಗೌಡ ಯಲ್ಲೇರಿ, ಮೊಹಮ್ಮದ್ ಗೌಸ್ ಯಾದಗಿರಿ, ಮೊಹಮ್ಮದ್ ಕರೀಂ, ಸೈಯದ್ ಶಿರಾಜುದ್ದೀನ್, ಮೊಹಮ್ಮದ್ ನಿಸಾರ್, ವೀರಣ್ಣ ಯಳ್ವಾರ್, ಜಲಾಲ್ ಸಾಬ್ ಯಾದಗಿರಿ, ಚಾಂದ್ ಪಾಷಾ ಯಾದಗಿರಿ, ಪ್ರಭು ಹಯ್ಯಾಳ, ಎಂಡಿ ಉಮರ್, ಮೊಹಮ್ಮದ್ ಜಲಾಲುದ್ದೀನ್, ಬಾಬರ್ ಅಲಿಮುದ್ದೀನ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.